ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಸೊ ಈ ವರ್ಷದ ಕಾಮೆಡ್ಗೆ ಮಾಕ್ ಎಂಟ್ರಿ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಏನೇನು ಪ್ರಾಬ್ಲಮ್ಸ್ ಆಗ್ಬೋದು, ನಿಮಗೆ ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು, ಕಂಪ್ಲೀಟಾಗಿ ಈ ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ಸೋ ದ ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಾಮೆಡಿಗೆಯಲ್ಲೂ ಸೇಮ್ ಕಟ್ ಆಫ್ ಯಾವ ಥರ ಬಿಹೇವ್ ಮಾಡುತ್ತೆ, KCET ಥರನೇ ಆಗುತ್ತಾ, ಆ ಎಲ್ಲ ಡೀಟೇಲ್ಸು ನಿಮಗೆ ಈ ಕಂಪ್ಲೀಟ್ ವಿಡಿಯೋಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ಫಸ್ಟ್ ಟಾಪ್ ಮೋಸ್ಟ್ ಥಿಂಗ್ ಏನಂದರೆ ಕಾಮೆಡಿಕೆಯಲ್ಲಿ ಏನೇನಿದೆ ಅಂತ ನೋಡಿದ್ರೆ ನಿಮಗೆ 152 ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಕಾಮೆಡಿಕೆಯಿಂದ ಕೌನ್ಸಿಲಿಂಗಲ್ಲಿ. ದೆನ್ ಯು ಹ್ಯಾವ್ 73 ಬ್ರಾಂಚಸ್, ಟೋಟಲ್ 73 ಡಿಫ್ರೆಂಟ್ ಟೈಪ್ ಆಫ್ ಬ್ರಾಂಚಸ್ ಇದೆ. ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಆಲ್ಮೋಸ್ಟ್ 25,000 ಸೀಟ್ಸ್ ಇದೆ ಕಾಮೆಡಿಕೆಯಿಂದ. ಸೊ ದಿಸ್ ಈಸ್ ಅ ವೆರಿ ಗುಡ್ ಆಪ್ಷನ್. ಅದರಲ್ಲಿ ಏನಪ್ಪ ಅಂದರೆ 85% ಈಸ್ ಫಾರ್ ಜನರಲ್ ಕ್ಯಾಟಗರಿ, 15% ಈಸ್ ಫಾರ್ KKR ಅಥವಾ ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿ. ಸೊ 85% ಆಫ್ ದಿಸ್ 25,000 ಈಸ್ ಫಾರ್ ಜನರಲ್. ಯಾರ್ಯಾರಿಗೆ ರಿಸರ್ವೇಷನ್ ಇಲ್ಲ, ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಗುಡ್ ಆಪ್ಷನ್. ನಿಮಗೆ ಚೆನ್ನಾಗಿರೋ ಕಾಲೇಜಸ್ ಇದರಿಂದ ಸಿಗುತ್ತೆ. ಓಕೆನಾ? ಸೊ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಹೊಸ ಹೊಸ ಬ್ರಾಂಚಸ್ಸು ಆಡ್ ಆಗಿದೆ ಈ ವರ್ಷ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ಆಪ್ಷನ್ ಎಂಟ್ರಿ. ಓಕೆನಾ? ಸೊ ಮೇಯ್ನ್ ಥಿಂಗ್ ಏನು ಕಾಮೆಡಿಕೆಯಲ್ಲಿ ಎಲ್ರದ್ದು ಪ್ರಾಬ್ಲಮ್ ಅಂದರೆ ಲೈಕ್ ಫೀಸ್. KCET ಒಂಥರ ಫಿಕ್ಸ್ಡ್ ಫೀಸ್ ಇದ್ದರೆ 1.2 1.3 ಲ್ಯಾಕ್ಸ್ ಇದ್ದರೆ, ಕಾಮೆಡಿಕೆಯಲ್ಲಿ ಒಂದೊಂದು ಕಾಲೇಜಲ್ಲೂ ಒಂದೊಂದು ಥರ ಫೀಸ್ ಇದೆ. ನಿಮಗೆ ಆಲ್ಮೋಸ್ಟ್ ಲೈಕ್ ಕೆಲವು ಕಾಲೇಜಸಲ್ಲಿ 50,000ಗೂ ನಿಮಗೆ ಕಾಮೆಡಿಕೆ ಸೀಟ್ ಸಿಗುತ್ತೆ. ವೆರಿ ವೆರಿ ಸರ್ಪ್ರೈಸಿಂಗ್ ಆ್ಯಂಡ್ ಶಾಕಿಂಗ್. ಬಿಕಾಸ್ ಇದು ಯಾವುದಪ್ಪ ಅಂದರೆ ಮೆಕ್ಯಾನಿಕಲ್ ಬ್ರ್ಯಾಂಚು ಅಥವಾ ಸಿವಿಲ್ ಬ್ರ್ಯಾಂಚು ಅಥವಾ ಕೆಮಿಕಲ್ ಬ್ರ್ಯಾಂಚ್, ಈ ಥರ ಕೋರ್ ಬ್ರ್ಯಾಂಚಸ್ ಇನ್ ಆ್ಯಾವ್ರೇಜ್ ಕಾಲೇಜಸ್. ಲೆಟ್ಸ್ ಫಾರ್ ಎಕ್ಸಾಂಪಲ್ ಬೃಂದಾವನ್ ಕಾಲೇಜ್ ಇದೆ ಬ್ಯಾಂಗ್ಳೂರು ನಾರ್ತಲ್ಲಿ. ಆ ಥರ ಕಾಲೇಜಸಲ್ಲಿ ಅವರು ಫೀಸ್ ತುಂಬ ಕಮ್ಮಿ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಮದು KCET ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ಆ್ಯಂಡ್ ಯು ಆರ್ ಟ್ರೈಂಗ್ ಟು ಲುಕ್ ಫಾರ್ ಕೋರ್ ಬ್ರಾಂಚಸ್ ಅಂದರೆ ಕಾಮೆಡ್ಕೆನೂ ಚೆಕ್ ಮಾಡಿ. ಮೇ ಬಿ ಕಾಮೆಡ್ಕೆ ಫೀಸ್ ಕ್ಯಾನ್ ಬಿ ಲೋವರ್ ದ್ಯಾನ್ ಯುವರ್ KCET ಫೀಸ್ ಆಲ್ಸೋ. ಸೊ ಸೀಟ್ ಮೆಟ್ರಿಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಚೆಕ್ ಮಾಡಿ. ಮೆಜಾರಿಟಿ ಆಫ್ ದ ಕಾಲೇಜಸ್ ನಿಮ್ಮ ಮೇಯ್ನ್ ಏನು ಟಾರ್ಗೆಟ್ ಮಾಡ್ತೀರಾ, CS ಆ್ಯಂಡ್ ಗುಡ್ ಕಾಲೇಜಸ್ ಅಥವಾ ವೆರಿ ಎಕ್ಸಲೆಂಟ್ ಕಾಲೇಜ್ ಎಲ್ಲ 3,22,000 ಫೀಸ್ ಬರುತ್ತೆ ಪರ್ ಇಯರ್. ಸೊ KCETಯಿಂದ 1.2 ಲ್ಯಾಕ್ ಹತ್ತಿರ ಬಂದರೆ ಇದು 3.2 ಲ್ಯಾಕ್ ಆಗುತ್ತೆ. ಸೊ ಎವ್ರಿ ಇಯರ್ 2 ಲ್ಯಾಕ್ ಎಕ್ಸ್ಟ್ರಾ ಆಗುತ್ತೆ. ಸೊ 4 ಇಯರ್ಸಲ್ಲಿ 8 ಲ್ಯಾಕ್ಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ದ್ಯಾಟ್ಸ್ ದಿ ಡಿಫ್ರೆನ್ಸ್. ಬಟ್ ಯಾರಿಗೆ ಯಾವುದು KCETಯಿಂದ ಹೋಗ್ಬೇಕಾ ಕಾಮೆಡಿಕೆಯಿಂದ ಹೋಗ್ಬೇಕಾ ಅಂತ ತುಂಬ ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕಾಗುತ್ತೆ. ಬಿಕಾಸ್ ಕೌನ್ಸಿಲಿಂಗಲ್ಲಿ ಯು ಕೆನಾಟ್ ಕೀಪ್ ಗೋಯಿಂಗ್ ಟಿಲ್ ದಿ ಎಂಡ್. ಸೊ ರೌಂಡ್ 2 ಆದಮೇಲೆ ಯು ಹ್ಯಾವ್ ಟು ಡಿಸೈಡ್ ಇನ್ KCET ಅಲ್ವಾ. ಸೊ ಅದ್ರ ಬೇಸಿಸ್ ಮೇಲೆ ಯು ಹ್ಯಾವ್ ಟು ಬಿ ಕಾಷಿಯಸ್, ಇಲ್ಲಿಂದ ಹೋಗ್ಬೇಕಾ ಅಥವಾ KCETಯಿಂದ ಹೋಗ್ಬೇಕಾ ಅಂತ. ಸೊ ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಡೇಟಾ ಅಲ್ಲಿ ನೀವು ನೋಡ್ತಾ ಇದ್ರೆ ಇದು ಕಲ್ಯಾಣ ಕರ್ನಾಟಕ ಅದು ಹೈದರಾಬಾದ್ ಕರ್ನಾಟಕ ಅದು ಆ್ಯಕ್ಚುಲಿ ವೆರಿ 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 ಕಟ್ ಆಫು ಜನರಲ್ ಅವ್ರಿಗೆ ನೋಡಿದ್ರೆ ತುಂಬ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಏನಾದರೂ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ಗೀತಮ್ ಡೇಟಾ ಸೈನ್ಸಲ್ಲಿ KKRದು ಕಟ್ ಆಫ್ ವಾಸ್ 96,000 ಹೈಯರ್ ದ್ಯಾನ್ ಜನರಲ್. ಸೊ ಜನರಲ್ ಅವ್ರದ್ದು ಏನಾದ್ರು ಒಂದು 50,000 ಹತ್ತಿರ ಇದ್ದಿದ್ರೆ ಕಟ್ ಆಫು, KKR ಅವ್ರಿಗೆ 1,50,000 ಹತ್ತಿರ ಕಟ್ ಆಫ್ ಇದೆ. ಸೊ KKRಗೂ ತುಂಬ ಬೆನಿಫಿಟ್ ಇದೆ. ಸೊ ಅದ್ರದ್ದು ಕಟ್ ಆಫ್ ಆ್ಯಕ್ಚುಲಿ ಅವೈಲೇಬಲ್ ಇದೆ. ನೀವು ನೋಡಿಕೊಂಡು ಚೂಸ್ ಮಾಡಬೇಕಾಗುತ್ತೆ, ಕಾಮೆಡಿಕೆಯಿಂದ ಚೆನ್ನಾಗಿರೋದು ಸಿಗ್ತಾ ಇದೆಯಾ ಅಥವಾ KCETಯಿಂದ ಚೆನ್ನಾಗಿರೋದು ಸಿಗ್ತಾ ಇದೆಯಾ ಅಂತ. ಸೊ ಹೊಸ ಬ್ರಾಂಚಸ್ ಆ್ಯಡ್ ಆಗಿದೆ ಎಷ್ಟೊಂದು. ಫಾರ್ ಎಕ್ಸಾಂಪಲ್ ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಇನ್ ಐಟ್ರಿಯಾ ಯೂನಿವರ್ಸಿಟಿ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇನ್ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಎಷ್ಟೊಂದು ಹೊಸದಾಗಿ ಆ್ಯಡ್ ಆಗಿದೆ. ಡಿಸೈನ್ ರಿಲೇಟೆಡ್ ಕೋರ್ಸಸ್ ತುಂಬ ಜಾಸ್ತಿ ಆಗಿದೆ KLS ಗಾಕ್ಟೆಯಲ್ಲಿ. ಸೊ ಇದಕ್ಕೆಲ್ಲ ಪ್ರೀವಿಯಸ್ ಇಯರ್ ಕಟ್ ಆಫ್ ಇರಲ್ಲ. ಸೊ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ಮಾಕ್ ರೌಂಡ್. ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಯಾರದ್ದು ಕಟ್ ಆಫ್ ಯಾವ ಥರ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ KCETಯಲ್ಲಿ ಯಾವ ಥರ BMS ಯೂನಿವರ್ಸಿಟಿದು ಕಟ್ ಆಫ್ ಯಾವ ಥರ ಬರ್ಬೋದು ಅಂತ ಐಡಿಯಾ ಬಂತು. ಅದೇ ಥರ ಕಾಮೆಡಿಕೆ ಮಾಕ್ ರೌಂಡಲ್ಲೂ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ ಯಾವ್ದು ಯಾವ ಥರ ಇದೆ ಅಂತ. ಒನ್ ಕ್ರಿಟಿಕಲ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ರೌಂಡ್ 1ಇಂದ ರೌಂಡ್ 4ಗೆ ತುಂಬ ವೇರಿಯೇಷನ್ ಆಗುತ್ತೆ ಕಟ್ ಆಫ್ ರ್ಯಾಂಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ರೆ ಗೀತಾಮಲ್ ರೋಬೋಟಿಕ್ಸು ಆಲ್ಮೋಸ್ಟ್ ರೌಂಡ್ 1ದು ಕಟ್ ಆಫ್ ಮೇ ಬಿ ಲೈಕ್ ಸಮ್ 8,000 10,000 ಇದ್ದರೆ ರೌಂಡ್ 4 ಬರೋಷ್ಟರೊಳಗೆ ಅದು ಆಲ್ಮೋಸ್ಟ್ 80,000 ಹತ್ತಿರ ಬಂದಿದೆ. ಸೊ 9,500ಇಂದ 86,000ವರೆಗೂ ಜಂಪ್ ಆಗಿದೆ. ಸೊ ಈ ಥರ ರೌಂಡ್ 3 ರೌಂಡ್ 4ಅಲ್ಲಿ ತುಂಬ ಜಂಪ್ ಆಗುತ್ತೆ ಕಟ್ ಆಫು. ಏನಕ್ಕೆ ಅಂದರೆ ಎಷ್ಟೊಂದು ಜನ KCETಯಲ್ಲಿ ಮಾಡೋರು ಕಾಮೆಡಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ರೌಂಡ್ 1ಅಲ್ಲಿ. ಸೊ ಅವ್ರಿಗೆ ಎರಡೂ ಕಡೆ ಸೀಟ್ಸ್ ಇರುತ್ತೆ. ಅವ್ರಿಗೆ KCETಯಿಂದ ಚೆನ್ನಾಗಿ ಬರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಕಾಮೆಡಿಕೆಯಿಂದ ಅವ್ರ ಸೀಟ್ ಬಿಟ್ಬಿಡ್ತಾರೆ. ಸೊ ಆ ಸೀಟ್ಸ್ ಎಲ್ಲ ರಿಲೀಸ್ ಆಗಿ ರೌಂಡ್ 4ಅಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು KCETಯಿಂದ ಹೋಗ್ಬೇಕಾ ಕಾಮೆಡಿಕೆಯಿಂದ ಹೋಗ್ಬೇಕಾ ಅಂತ.
ಬಟ್ ಸ್ಟಿಲ್ ಅದು ನೀವು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಎರಡರಲ್ಲೂ ರೌಂಡ್ ಒನ್ ಪಾರ್ಟಿಸಿಪೇಟ್ ಮಾಡ್ತೀರಾ. ರೌಂಡ್ 1 ಎಲ್ಲರೂ ಕಡೆ ಯಾವ್ದು ಬರ್ತಾ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಇನ್ನು ರೌಂಡ್ 2ಗೂ ಹೋಗ್ಬೋದು, ಆಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ತುಂಬ ಕ್ರಿಟಿಕಲ್. ಐ ವಿಲ್ ಮೇಕ್ ವಿಡಿಯೋಸ್ ಯಾವ ಥರ ಡಿಸಿಷನ್ ಮಾಡ್ಬೋದು ಅಂತ, ಡೋಂಟ್ ವರಿ. ಬಟ್ ಫಾರ್ ನೌ ಎರಡೂ ಕಡೆ ಪಾರ್ಟಿಸಿಪೇಟ್ ಮಾಡಿ. ಬಿಕಾಸ್ ಕಾಮೆಡಿಕಲ್ಲಿ ಫೀಸ್ ಜಾಸ್ತಿ ಇದೆ ಅಂದ್ಬಿಟ್ಟು ನೀವು ಕೌನ್ಸ್ಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡಿದಿರೆ ಆ ಥರ ಇರಬೇಡಿ. ಬಿಕಾಸ್ ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮಗೆ ವೆರಿ ಸ್ಮಾಲ್ ನಾಮಿನಲ್ ಅಮೌಂಟ್ ಕೊಡಬೇಕಾಗುತ್ತೆ ಅಷ್ಟೇ. ಬಟ್ ಈ ಫೀಸಲ್ಲೇ ಯಾವಾಗ ರೌಂಡ್ 3 ಆದಮೇಲೆ ಫೀಸ್ ಪೇ ಮಾಡಬೇಕಾಗಿರಲ್ಲ, 3 lakhs ಎಲ್ಲ, ಅಲ್ಲಿವರೆಗೂ ಏನು ಫೀಸ್ ಪೇ ಮಾಡಬೇಕಾಗಿರಲ್ಲ. ಸೊ ಪಾರ್ಟಿಸಿಪೇಟ್ ಮಾಡಿ, ಯಾವುದ್ರಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ ಡಿಸೈಡ್ ಮಾಡಿ, ದೆನ್ ಯು ಟೇಕ್ ದ ಡಿಸಿಷನ್. ಓಕೆನಾ? ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ಅಗೇನ್ ಕಾಮೆಡಿಕಲ್ಲೂ ಯು ಶುಡ್ ಮೇಕ್ ಶೋರ್ ಯು ಆ್ಯಡ್ ಎನಫ್ ಆಪ್ಷನ್ಸ್. ಕಮ್ಮಿ ಹಾಕ್ಬಿಟ್ಟು ಸೀಟ್ ಸಿಗದಿರೋ ಇರೋ ಥರನೂ ಇರುತ್ತೆ. 2025 ಕಟ್ ಆಫ್ನೇ ಪ್ಯೂರ್ ಬ್ಲೈಂಡಾಗಿ ನೋಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ಹೊಸಾದು ಬಂದಿದೆ, ಎಷ್ಟೊಂದು ಡೈನಾಮಿಕ್ಸ್ ಈ ಥರ ಇದೆ. ನೀಟ್ ಸ್ಟೂಡೆಂಟ್ಸು ಕಾಮೆಡಿಕಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದರಿಂದ ತುಂಬ ವೇರಿಯೇಷನ್ ಆಗುತ್ತೆ. ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಓಕೆನಾ? ರೌಂಡ್ 1 ಆದಮೇಲೆ ಡ್ರಾಪ್ ಮಾಡಿಬಿಡಿ, ಅದು ಪಾರ್ಟಿಸಿಪೇಟ್ ಮಾಡಿ. ರೌಂಡ್ 2, ರೌಂಡ್ 3 ತನಕ ಹೋಗ್ಬೋದು. ಬಿಕಾಸ್ ನೀವೇನು ದುಡ್ಡು ಬೇಕಾಗಿರಲ್ಲ. ಆ್ಯಂಡ್ ಫೀಸ್ ತುಂಬ ಇಂಪಾರ್ಟೆಂಟು. ಲೈಕ್ ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ ಅಂತ ಆ್ಯಕ್ಚುಲಿ ಬೇರೆ ಕಾಲೇಜಲ್ಲಿ ಬೇರೆ ಇರುತ್ತೆ. ಸೊ ಇದೆಲ್ಲ ನೀವು ಇಂಪಾರ್ಟೆಂಟ್ ಕನ್ಸಿಡ್ರೇಷನ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ನಿಮಗೆ ಏನಾದ್ರು ಆಪ್ಷನ್ಸ್ ಎಂಟ್ರಿಯಲ್ಲಿ ಅಸಿಸ್ಟೆನ್ಸ್ ಬೇಕು, ಹೆಲ್ಪ್ ಬೇಕು ಅಂದರೆ ನಾವು KCET ಮಾಡಿದ ಥರನೇ ಮಾರ್ಗ ಬ್ಯಾಚಲ್ಲಿ ಅಗೇನ್ ಕಾಮೆಡಿಕೆ ಅವ್ರಿಗೂ ನಾವು ಆಪ್ಷನ್ಸ್ ಎಂಟ್ರಿ ಮಾಡಿಕೊಡ್ತಾ ಇದ್ದೀವಿ. ನಮ್ದು ಯಾವ ಥರ ಇರುತ್ತೆ ಅಂದರೆ ಆರ್ಡ್ರಲ್ಲಿ ಇರುತ್ತೆ, ಅಪ್ ಟು ಲೈಕ್ 100-150 ಆಪ್ಷನ್ಸ್ ಕೊಡ್ತೀವಿ ನಿಮಗೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಅದರಲ್ಲಿ ಏನು ಫೀಸು ಅಂತಲೂ ನಾವು ಮೆನ್ಷನ್ ಮಾಡ್ತೀವಿ ಈ ಫೈಲಲ್ಲಿ. ಸೊ ದಟ್ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ ಇಷ್ಟೊಂದು ಫೀಸ್ ಇರೋದು ಅಥವಾ ಕಮ್ಮಿ ಇರೋ ಫೀಸ್ ಯಾವ್ದಾದ್ರು ಇದ್ದರೆ ಅದನ್ನ ನೋಡಿ ನೀವು ಅದನ್ನ ಮೇಲೆ ಇಟ್ಕೋಬೋದು. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಅನದರ್ ಈಸ್ ನಾವು ಕಟ್ ಆಫ್ ಡೇಟಾನು ಇಟ್ಟಿರ್ತೀವಿ ನಿಮಗೆ, ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು. ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಈ ಡಾಕ್ಯುಮೆಂಟ್ ನೋಡಿ, ಆ ಕಾಲೇಜ್ ಅಟಾನಮಸ್ಸಾ, VTUನಾ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈ ಫೈಲಲ್ಲಿ ಆಪ್ಷನ್ಸ್ ಎಂಟ್ರಿ ಫೈಲಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಾರ್ಗ ಬ್ಯಾಚ್ ಜಾಯ್ನ್ ಆಗ್ಬೋದು. ಕಾಮೆಡಿಕೆ ಆಪ್ಷನ್ ಎಂಟ್ರಿನೂ ನಮ್ಮ ಎಕ್ಸ್ಪರ್ಟ್ ಟೀಮ್ ಮಾಡಿ ನಿಮಗೆ ವಿತಿನ್ ಫ್ಯೂ ಅವರ್ಸಲ್ಲೇ ನಿಮಗೆ ಆಪ್ಷನ್ಸ್ ಎಂಟ್ರಿ ಫೈಲ್ ಸಿಗುತ್ತೆ. ಸೊ ಬಿ ಕೇರ್ಫುಲ್, ಲೈಕ್ ತುಂಬ ಕ್ಯಾಶುಯಲ್ ಆಗಿ ತೊಗೋಬೇಡಿ, ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಸತಿ ತುಂಬ ಚೇಂಜ್ ಆಗಿದೆ ಕಟ್ ಆಫ್ಸ್ ಎಲ್ಲ. ಸೊ ಅದರಿಂದ ಯಾವ್ದು ಚೆನ್ನಾಗಿ ಸಿಗ್ತಾ ಇದೆ ಯು ಶುಡ್ ಸಿ ಆ್ಯಂಡ್ ದೆನ್ ಡಿಸೈಡ್. ಈಗಲೇ ಡಿಸೈಡ್ ಮಾಡೋದು ಬೇಕಾಗಿಲ್ಲ, ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಹೋಗ್ತಾ ನಿಮಗೆ ಅಸಿಸ್ಟೆನ್ಸ್ ಕೊಡ್ತೀವಿ ಯಾವ ಥರ ಚೂಸ್ ಮಾಡಬೇಕು ಅಂತ. ಓಕೆನಾ? ಸೊ ಹೋಪ್ ದಿಸ್ ವಾಸ್ ಯೂಸ್ಫುಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಏನು ಬೇಕೋ ಅದನ್ನು ಕಮೆಂಟ್ ಮಾಡ್ತಾಯಿರಿ.